ಎಲ್ಲರನ್ನ ಕೊಟ್ಟು ಮಾತನಾಡಲಾಯಿತು. ಹಾಗೂ ಘಾಟಿ ಜಾತ್ರೆಯಲ್ಲಿ ಯಾವುದೇ ರಾಸುಗಳು ಬಂದಂತ ಪ್ರದರ್ಶನ ರಾಸುಗಳಿಗೆ ಬಹುಮಾನ ಅವರೇ ನೀಡಿದ್ದಾರೆ. ಅವರಿಂದ ಒಂದು 4 ಮಾತುಗಳನ್ನು ದಯವಿಟ್ಟು ಕೇಳಬೇಕೆಂದು ಕ್ರೀಡಾಭಿಮಾನಿಗಳು ಗ್ರಾಮದ ಅಭಿಷೇಕ ಕೇಳ್ಕೊಂಡಿದ್ದೀವಿ. ಎಲ್ಲ ಯುವ ರೈತ ಮಿತ್ರರಿಗೆ ಮುಸ್ಸಂಜೆ ಶುಭಾಶಯಗಳನ್ನು ಕೋರುತ್ತಾ, ಏನು ಕಬೀರ ಬಾಯ್ಸ್ ಇವತ್ತು ಏನೋ ಒಂದು ರಾಸುಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ರೈತರ ಒಂದು ಮಕ್ಕಳು ಬೆಳಿಬೇಕು, ಇಡೀ ರಾಜ್ಯದ ಉದ್ದಕ್ಕೂ ಒಂದು ಹಳ್ಳಿ ರೈತರ ಮಕ್ಕಳು ಬೆಳಿಬೇಕನ್ನೋದೇ ನಮ್ಮ ಮೂಲ ಉದ್ದೇಶ. ಯಾಕಂದ್ರೆ ಪ್ರತಿ ವರ್ಷ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಜಾತ್ರೆ ಪ್ರಾರಂಭ ಆಗೋದು ಘಾಟಿ ಸುಬ್ರಹ್ಮಣ್ಯ. ನೀವೆಲ್ಲ ಕೇಳಿದ್ದೀರಾ. ಬರ್ತಕ್ಕಂಥ ತೋಟದಿಂದ ಬರ್ತಾರೆ ರೈತರು, ಹಳ್ಳಿ ರೈತರು, ಜಿಲ್ಲೆ ತಾಲೂಕುಗಳಿಂದ ಬರ್ತಾರೆ. ಬರ್ತಕ್ಕಂಥ ರೈತರಿಗೆ ತೋಟದಿಂದ ಬರ್ತಕ್ಕಂಥ ರೈತರಿಗೆ ಉಚಿತವಾಗಿ ಮೇವು, ಉಚಿತವಾಗಿ ನೀರು, ಅದೇ ತರ ರೈತ ಬೆಳೆದಿರ್ತಕ್ಕಂಥ ಹಸುಗಳೇನಿದ್ದಾವೆ, ಹೋರಿಗಳೇನಿದ್ದಾವೆ, ಒಂದು ಪ್ರದರ್ಶನವನ್ನು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಆಗಿದೆ. ಆದ್ರಿಂದ ದಯವಿಟ್ಟು ಇಡೀ ರಾಜ್ಯದ ಹಳ್ಳಿ ರೈತರು ಏನಿದ್ದಾರೆ, ಮುಂದಿನ ಮೇಲೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಡಿಸೆಂಬರ್ 15ನೇ ತಾರೀಕು ಮೇಲೆ ಒಂದು ಜಾತ್ರೆ ನಡೀತದೆ. ದಯವಿಟ್ಟು ಎಲ್ಲ ಯುವ ರೈತರು, ಯುವ ಮಿತ್ರರು ಆ ಒಂದು ಜಾತ್ರೆಗೆ ಆಗಮಿಸಿ ಆ ಒಂದು ರಾಸುಗಳ ಪ್ರದರ್ಶನವನ್ನು ನೀವು ನೋಡ್ಬೇಕಂತೇಳಿ ಈ ಒಂದು ವೇದಿಕೆ ಮುಖಾಂತರ ಇಡೀ ರಾಜ್ಯದ ಹಳ್ಳಿ ರೈತ, ಯುವ ರೈತರಿಗೆ ನಾನು ಒಂದು ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ದೇಶದ ಬೆನ್ನೆಲುಬು ಒಬ್ಬ ರೈತ, ಒಬ್ಬ ಸೈನಿಕ ಅಂತ ಹೇಳ್ತಾರೆ. ಇವತ್ತು ಆ 2 ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೇ ಆದ್ಯತೆ ಮೊದಲನೇದು ರೈತರು ಬೆಳಿಬೇಕು, ರೈತರ ಮಕ್ಕಳು ಬೆಳಿಬೇಕು, ಹಳ್ಳಿ ರೈತರ ಮೂಲ. ಯಾಕಂದ್ರೆ ದುಡ್ಡುಗಳಿರಲ್ಲ, ಮತ್ತೆ ಸೋಷಿಯಲ್ ಮೀಡಿಯಾ ಕಮ್ಮಿ ಇರುತ್ತೆ. ಅಂತ ಒಂದು ಯುವ ಮಿತ್ರರು ದಯಮಾಡಿ ಮುಂದೆ ಬನ್ನಿ. ಬೆಂಗಳೂರು ಬಂದಲ್ಲಿ ಅಥವಾ ಸುತ್ತಮುತ್ತ ಬಂದಲ್ಲಿ ಕರೆ ಮಾಡಿ, ನನ್ನ ಕಡೆಯಿಂದ ಏನ್ ಬೇಕೋ ಸಹಾಯ, ಆರ್ಥಿಕವಾಗಿ ಆಗಿರ್ಬೋದು, ಮತ್ತೆ ಯಾವ ತರ ನಿಮ್ಗೆ ಸಹಾಯ ಬೇಕೋ ಆ ತರ ಎಲ್ಲ ನಾನು ಮಾಡಕ್ಕೆ ಸಿದ್ಧನಾಗಿದ್ದೇನೆ. ಮುಂದಿನ ದಯಮಾಡಿ ಹೇಳ್ತೇನೆ, ಇಡೀ ರಾಜ್ಯದ ಹಳ್ಳಿ ರೈತರ ಮಕ್ಕಳು ಬೆಳಿಬೇಕನ್ನೋದೇ ನನ್ನ ಮೂಲ ಉದ್ದೇಶ ಆಗಿರೋದ್ರಿಂದ ಹಳ್ಳಿ ರೈತರನ್ನ ಉಳಿಸಿ ಬೆಳೆಸಿ ಮೊದಲನೇದು ಹಳ್ಳಿ ರೈತರನ್ನ ಒಂದು ಉತ್ತಮ ಮಟ್ಟಕ್ಕೆ ಉತ್ತಮ ವೇದಿಕೆಗಳನ್ನ ಕಲ್ಪಿಸಬೇಕು ಅಂತ ಹೇಳ್ತಾ, ಈ ಒಂದು ನನಗೆ ಮಾತನಾಡಲು ಅವಕಾಶ ಕೊಟ್ಟ ಕಿರಣ್ ಹಾಗೂ ಈ ವೇದಿಕೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೂ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ಈ ಒಂದು ವೇದಿಕೆಗಳನ್ನ ಇನ್ನೂ ಹೆಚ್ಚಿಗೆ ಉಪಯೋಗಿಸಿಕೊಂಡು ಇನ್ನೂ ಒಂದೊಂದು ಮೆಟ್ಲು ಇನ್ನು ಮೇಲೆ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದೇ ತರ ಇಂಥ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಆಗಬೇಕು. ಯಾಕಂದ್ರೆ ಈ ಒಂದು ರೇಸು ತುಂಬಾ ಒಳ್ಳೇದು, ಚೆನ್ನಾಗಿದೆ. ಯಾಕಂದ್ರೆ ಇದೇ ತರ ಆದರೆ ರಾಸುಗಳಿಗೂ ಏನು ತೊಂದರೆ ಇರಲ್ಲ, ಅಷ್ಟು ಚೆನ್ನಾಗಿ ಒಂದು ರೇಸ್ ನ ನಡೆಸ್ತಾ ಇದ್ದಾರೆ. ಖುಷಿ ಆಯ್ತು ನೋಡಿದ ತಕ್ಷಣ. ಯಾಕಂದ್ರೆ ನಮ್ದು ಸುತ್ತಮುತ್ತಲು ದೊಡ್ಡ ಗಾಡಿಗಳು ಬರ್ತವೆ. ದೊಡ್ಡ ಗಾಡಿಗಳು ಬಂದಾಗ ಸ್ವಲ್ಪ ಹಸುಗಳಿಗೆ ರಾಸುಗಳಿಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಇಂಥ ಒಂದು ದೊಡ್ಡ ರೇಸ್ ನ ನಡೆಸ್ತಾ ಇದ್ರೆ ತುಂಬಾ ಖುಷಿ ಆಯ್ತು. ಯಾವುದೇ ತರ ಒಂದು ಅನಾನುಕೂಲಗಳು ರಾಸುಗಳಿಗೆ ಆಗಲ್ಲ. ಯಾಕಂದ್ರೆ ಗೋ ಮಾತ್ರ ಭಗವಂತ ಒಪ್ಸಿರ್ತಾನೆ ಮೇಲಿಂದ, ಆ ಒಂದು ಅದನ್ನ ನಾವು ಸೇಫ್ಟಿ ನೋಡ್ಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಳ್ಳಿ ರೈತ, ಹಳ್ಳಿ ರೈತರು ಉಳಿಸಿ ಬೆಳೆಸಿ. ಹಳ್ಳಿ ರೈತರ ಬಗ್ಗೆ ಮಾತಾಡಿದ ನಮ್ಮ ಅಂಬರೀಶ್ ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ದಯಮಾಡಿ ಎಲ್ಲರೂ ಕೂಡ ಆ ಕಡೆ ಈ ಕಡೆ ನಿಂತ್ಕೋಬೇಕು.